ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಊರಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಸೊ ಆ ಕಾರ್ಯಕ್ರಮ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ, ಯಾವ ತರ ಇರುತ್ತೆ ಅಂತ. ಸೊ ಮೊದಲನೇದಾಗಿ ನಮ್ಮ ಊರಿನ ಬಜರಂಗಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಾವು ಗಣೇಶ ಕೂರ್ಸೋದು. ನೋಡಿ, ಈ ಕಡೆ ಗಣೇಶ ಕೂರ್ಸಿದೀವಿ. ಸೊ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ವಿವರಣೆ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ನಮ್ಮ ಹುಡುಗರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾವ ತರ ರೆಡಿ ಮಾಡ್ತಾ ಇದ್ದಾರೆ, ಏನೇನ್ ರೆಡಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಸೊ ಮೊದಲನೇದಾಗಿ ಹೊರಗಡೆಯಿಂದ ನೋಡೋದಾದ್ರೆ ನಮ್ಮ ಹುಡುಗರೆಲ್ಲ ಪ್ರಸಾದಕ್ಕೆ ರೆಡಿ ಮಾಡೋದಕ್ಕೆ ನೀರನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೀಟಾಗಿ ನೀರನ್ನು ಶೇಖರಣೆ ಮಾಡ್ತಾ ಇದ್ದಾರೆ. ನಮ್ಮ ರಂಗಸ್ವಾಮಿ ಮತ್ತೆ ಕಾರ್ತಿಕ, ಸುರೇಶ, ರವಿಚಂದ್ರ, ಪುನಿ ಎಲ್ಲ ಮಾಡ್ತಾರೆ. ಒಳಗಡೆ ನೋಡೋದಾದ್ರೆ ಇದು ಎಂಟ್ರೆನ್ಸ್. ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಕಡೆ ನಮ್ಮ ಗಣೇಶನ್ನ ಕೂರಿಸಿದೀವಿ. ಇದೇ ನೋಡಿ ಈ ವರ್ಷದ ನಮ್ಮ ಅದ್ದೂರಿ ಗಣೇಶ. ಸೊ ಈ ಕಡೆ ನೋಡೋದಾದ್ರೆ ಇಲ್ಲಿ ನಮ್ಮ ಜಯಣ್ಣವರು ಐಸ್ ಕ್ರೀಮ್ ತಿಂತಾ ಇದಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರಿಗೊಂದು ಆಯ್ ಹೇಳಿ. ಇಲ್ಲೆಲ್ಲ ನೋಡ್ತಾ ಇದಾರೆ. ಸೊ ಈ ಕಡೆ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದಾರೆ. ಈರುಳ್ಳಿ ಏನೇನ್ ಬೇಕೋ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದಾರೆ. ನಮ್ಮ ಭಟ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದಾರೆ. ಇವರೇ ಭಟ್ರು, ಸಿದ್ದೇಶಪ್ಪ ಅವರು, ನಮ್ಮೂರಿನ ಅಡಿಗೆ ಭಟ್ರು. ಅಣ್ಣ, ಏನೇನ್ ಮಾಡ್ತಾ ಇದ್ದೀರಾ? ಕುರ್ಮಾ, ಗೀ ರೈಸು, ಕೇಸರಿ ಬಾತ್ 3 ಐಟಮ್ ಮಾಡ್ತಾ ಇದ್ದೀರಾ. ಎಲ್ಲ ರೆಡಿ ಮಾಡ್ಕೊಂತ ಇದ್ದೀರಾ. ಸೊ ಈ ಕಡೆ ನಮ್ಮ ಹುಡುಗರೆಲ್ಲ ರೆಡಿ ಮಾಡ್ತಾ ಇದಾರೆ. ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ಹಿಚಕ್ ಬರ್ರ, ಕೆಲಸ ಮಾಡಿ ಬರ್ರ. ಸೋಮೇರಿಗಳ ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರ, ನನ್ನ ಕೆಲಸ ಮಾಡಂಗಿಲ್ಲ. ಹೇಳ್ರಪ್ಪ. ನಮ್ ನಾಗೇಂದ್ರ ಅವರು ಏನೋ ಎತ್ಕೊ ಬರ್ತಾರೆ. ಏನಪ್ಪ ಅದು? ತೆಂಗಿನಕಾಯಿ ಅಪರೂಪವಾಗಿ ಒಂದ್ ಕೆಲಸ ಮಾಡ್ತಾ ಇದಾರೆ ಅವರು. ಏನ ಕಾಯಿನ ಬಾಯಲ್ಲಿ ಸಿಗುತ್ತ ನಾವಿನು? ಹಬ್ಬ ಲಡ್ರಿ. ಈ ಕಡೆ ಗಣೇಶ ವಿಸರ್ಜನೆ ಮಾಡಕ್ಕೆ ಈ ಕಡೆ ಎಲ್ಲ ರೆಡಿ ಮಾಡ್ತಾ ಇದಾರೆ. ಎಲ್ಲಾ ಗ್ರೂಪ್ ಅಲ್ಲೂ ಎಲ್ಲಾರು ಒಂದ್ ಕೆಲಸ ಮಾಡ್ತಿದ್ರೆ ಇಲ್ಲಿ ಒಬ್ರು ಮನಿ ಕಂಡಿರ್ತಾರಲ್ಲ, ಇವನೇನು ಕೆಲಸನೇ ಮಾಡಲ್ಲ, ಬಂದ್ ಮನಿ ಕಂಡಿರ್ತಾನೆ. ಹೊಸ ಮದ್ವೆ ಗಂಡು, ಇವನ ಹೆಸರೇ ಮಾರ್ತಿ. ಇಂಥವ್ರಿಗೆ ಇದ್ರೆ ಶೇರ್ ಮಾಡ್ರಿ ಇವ್ರಿಗೆ. ನಮ್ ಸಿದ್ದು ಅವರು, ಓಬಳೇಶ್ ಅವರು ಗಣೇಶ ಬಿಡ್ಬೇಕಾರೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದಾರಂತೆ. ಸೊ ಅವ್ರಿಗೆ ಯಾವ ತರ ರೆಡಿ ಮಾಡ್ತಾ ಇದಾರೆ, ಏನ್ ರೆಡಿ ಮಾಡ್ತಾ ಇದಾರೆ ಅಂತ ಒಂದ್ ಸ್ವಲ್ಪ ನೋಡ್ಕೊ ಬರೋಣ ಬನ್ನಿ. ಇಲ್ಲಿ ನಮ್ ಚಿದು ಅವ್ರು ಇದಾರೆ. ಇವಾಗ ಅವ್ರನ್ನ ಕೇಳೋಣ ಯಾವ ತರ ರೆಡಿ ಮಾಡಿದ್ರು, ಹೆಂಗೆ ಇದು ಯಾವ ತರ ಐಡಿಯಾ ಮಾಡಿದ್ದಾರೆ ಅಂತ. ಚಿದು ಅವ್ರೆ, ಯಾವ ತರ ಡೆಕೋರೇಷನ್ ರೆಡಿ ಮಾಡಿದ್ರ, ಯಾಕೆ ರೆಡಿ ಮಾಡಿದ್ರ? ಎಲ್ಲ ಇದು ಕಾಟನ್ ಬಾಕ್ಸ್ ಮತ್ತೆ ಫೆವಿಕಾಲು ಮತ್ತೆ ಕಲರ್ ಪೇಪರ್ಸ್ ಎಲ್ಲ ಯೂಸ್ ಮಾಡಿ ಡೆಕೋರೇಷನ್ ಮಾಡಿರೋದು. ಗಣಪತಿ ಕುಂಡ್ರಸಾಗಿ ಬ್ಯಾಕ್ ಗ್ರೌಂಡ್ ಗೆ ರೆಡಿ ಮಾಡಿದೀವಿ. ಎಲ್ಲ ಲಕ್ಕಿ ಎಲ್ಲ ಶೈನಿಂಗ್ ಎಲ್ಲ ಯೂಸ್ ಮಾಡಿದೀವಿ. ಇದಕ್ಕೆಲ್ಲ ಇವಾಗ ಏನೇನ್ ಸ್ವಲ್ಪ ಹೊತ್ತಿಗೆ ಟ್ರ್ಯಾಕ್ಟರ್ ಬರ್ತೈತೆ, ಅವಾಗ ಟ್ರ್ಯಾಕ್ಟರ್ಗೆಲ್ಲ ಕೂರಿಸ್ಬೇಕು ಇದನ್ನ. ಇದೇನ್ ಗಣಪತಿ ಟ್ರ್ಯಾಕ್ಟರ್ ಇಟ್ಟಾಗ ಬ್ಯಾಕ್ ಗ್ರೌಂಡ್ ಗೆ ಇದು? ಹೌದು, ಬ್ಯಾಕ್ ಗ್ರೌಂಡ್ ಗೆ. ಯಾರ್ಯಾರು ಮಾಡಿದ್ದು ಇದೆಲ್ಲ? ನಾನು ಓಬಳೇಶ್ ಅಂತ. ಓಬಳೇಶ್ ಏನೋ ಬಿಜಿ ಇದಾರೆ. ಇದೇನೇನಕ್ಕೆ ಏನೇನ್ ಯೂಸ್ ಮಾಡಿದ್ರಿ ಇದಕ್ಕೆಲ್ಲ? ಎಲ್ಲ ಕಲರ್ ಪೇಪರ್ಸ್, ಫೆವಿಕಾಲು, ಕಾಟನ್ ಬಾಕ್ಸ್ ಅಷ್ಟೇ ಯೂಸ್ ಮಾಡಿರೋದು. ಏನ್ ಬೇರೆ ಏನು ಯೂಸ್ ಮಾಡಿಲ್ಲ. ಎಲ್ಲ ಕಮ್ಮಿ ಖರ್ಚಿನಾಗ ಡೆಕೋರೇಷನ್ ಇದು. ಕಮ್ಮಿ ನೀವೇ ತಂದ್ಬಿಟ್ಟು ಡೆಕೋರೇಷನ್ ಮಾಡಿದೀವಿ. ಕಮ್ಮಿ ಕಾಸ್ಟ್ ಅಲ್ಲಿ ಇರ್ಬೇಕು ಅಂತ. ಕಮ್ಮಿ ಕಾಸ್ಟ್ ಅರೌಂಡ್ ಒಂದು 1000 rupees ಅಲ್ಲಿ ಮುಗಿದೋಗಿದೆ ಎಲ್ಲ. ಹೌದಾ? ಎಲ್ಲ ಮುಗಿದೋಗಿದೆ. ಕಾಟನ್ ಬಾಕ್ಸ್ ಸ್ವಲ್ಪ ಕಾಸ್ಟ್ಲಿ ಬಿದ್ವು, ಯಾಕಂದ್ರೆ ಎಲ್ಲೂ ಇಲ್ದ ಕಾರಣ ಪಾಗೋಡದಿಂದ ತರಿಸಿದ್ವಿ. ಸ್ವಲ್ಪ ಕಾಸ್ಟ್ಲಿ ಆಯ್ತು. ಓಕೆ, ಥ್ಯಾಂಕ್ ಯು. ಸೊ ಇದು ಗಣೇಶ ಬ್ಯಾಕ್ ಗ್ರೌಂಡ್ ಗೆ ರೆಡಿ ಮಾಡಿದ್ದಾರೆ. ನೋಡೋಣ ಅದು ಟ್ರ್ಯಾಕ್ಟರ್ ಮೇಲೆ ಇಟ್ಟಾಗ ಯಾವ ತರ ಕಾಣುತ್ತೆ ಅಂತ ಅವಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಧನ್ಯವಾದಗಳು ಚಿದ್ದು ಅವ್ರಿಗೆ ಎಲ್ಲ ರೆಡಿ ಮಾಡೋದಕ್ಕೆ. ಸೊ ಓಬಳೇಶ್ ಅವರು ಇಲ್ಲಿ ಈ ಕಡೆ ಇದ್ದಾರೆ. ಅವರೆಲ್ಲ ರೆಡಿ ಮಾಡ್ತಾ ಇದಾರೆ. ಎಲ್ಲ ಕಸ ಎಲ್ಲ ಗೂಡಿಸ್ತಾ ಇದಾರೆ ಅವರು. ನೋಡಿ, ಓಬಳೇಶ್ ಅವರು ಈ ಕಡೆ. ಇವ್ರಿಗೊಂದು ಧನ್ಯವಾದಗಳು. ಜಯಣ್ಣವರು ಕಾಯಿ ಸುಲಿತಾವ್ರೆ, ಅವ್ರಿಗೆ ತುಂಬಾ ಧನ್ಯವಾದಗಳು. ನಮ್ ಸಿಕ್ತವ್ರು ಕಾಯಿ ತುರಿತಾ ಇದಾರೆ. ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ಪ್ರತಿ ವರ್ಷನೂ ಮಳೆ ಬರ್ತೈತೆ. ಈ ವರ್ಷನೂ ಮಳೆ ಬರ್ತೈತೆ.
ನಮ್ಮ ನಾಗರಿಕರು ಆದ ಸಿದ್ಲಿಂಗನಪ್ಪರವರು ಆಗಮಿಸಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಅವರು ನಮಗೆ ದೇವಸ್ಥಾನಕ್ಕೆ ಮತ್ತೆ ಅಡಿಗೆಗೆ ಕಾಯೆಲ್ಲ ಸಾಲ್ಟೇಜ್ ಆಗಿದ್ವು. ನಮ್ಮ ಮಾವರು ರಮೇಶಪ್ಪ ಅಂತ, ಇವ್ರ ತೋಟದಲ್ಲಿ ಗುಟ್ಟಳ್ಳಿ ಅಧ್ಯಕ್ಷರು ಇವರು, ಗುಟ್ಟಳ್ಳಿ ಟೀಮ್ಗೆ ಅಧ್ಯಕ್ಷರು ಇವರು. ಅವ್ರ ತೋಟದಲ್ಲಿ 30 ಕಾಯಿ ಕೊಟ್ಟಿದ್ದಾರೆ. ಈ ಕಡೆ ತೋರ್ಸಪ್ಪ, ಇವೆಲ್ಲ ಅವ್ರ ತೋಟದಲ್ಲೇ ಕಿತ್ಕೊಂಡಿದ್ದಾರೆ. ಇವ್ರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಯು ಮಾಮ. ಗಣೇಶ ಬಿಡಕ್ಕೆ ಟೈಮ್ ಆಯ್ತು. ಟ್ರ್ಯಾಕ್ಟರ್ ಬೇರೆ ಬಂದಿದೆ. ನಮ್ಮ ಭಾವ ಕಿರಣ್ ಅವರು ಅಕ್ಕ ಬಂದಿದ್ದಾರೆ. ಅವರ ಕಿರಣ್ ಅವ್ರನ್ನ ತೋರಿಸ್ತೀನಿ. ಟ್ರ್ಯಾಕ್ಟರ್ ರೆಡಿಯಾಗಿ ಬಂದಿದೆ. ಹೇಳಿ, ಇವರೇ ನೋಡ್ರಿ ನಮ್ಮ ಗಣೇಶ ಬಿಡಕ್ಕೆ ಟ್ರ್ಯಾಕ್ಟರ್ ತಗೋ ಬಂದಿರೋದು. ಇವರೇ ಡ್ರೈವರು, ಕಿರಣ್ ಅಂತ ಇವರು. ಟ್ರ್ಯಾಕ್ಟರ್ ಏನೋ ಬಂದಿದೆ. ಇವಾಗ ಟ್ರ್ಯಾಕ್ಟರ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹತ್ತಿದೀವಿ ಮೇಲಕ್ಕೆ. ಸೊ ಬರಪ್ಪ, ಬೇಗ ಬೇಗ ಟ್ರ್ಯಾಕ್ಟರ್ ಕ್ಲೀನ್ ಮಾಡೋಣ. ಇಲ್ಲಿ ದೇವಸ್ಥಾನದ ಹತ್ರ ನೀರು ಕಮ್ಮಿ ಇದ್ವು, ಅದಕ್ಕೆ ಅಲ್ಲಿ ತೊಟ್ಟಿಯಲ್ಲಿ ನೀರು ಬರ್ತಾ ಇದ್ದಾವೆ. ಅಲ್ಲಿಗೆ ಹೋಗ್ತಾ ಇದ್ವಿ ತೊಳಿಯೋಕ್ಕೆ. ಪುಣ್ಯವ್ರ ಮನೆ ತಗ ಬಂದಿದ್ದೀವಿ. ಇಲ್ಲಿ ಮೋಟ್ರ್ ಐತೆ. ಮೋಟ್ರ್ ಇಟ್ಬಿಟ್ಟು ಸೈ ಅಂತ ಬಿಟ್ಬಿಟ್ಟದೆ. ಇವ್ನು ಚಿದಾಗ ಸುಮ್ಮನೆ ವೇಸ್ಟು. ಗಾಡಿ ತೊಳಿ ಅಂದ್ರೆ ಸುಮ್ಮನೆ ನಿಂತವನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹೋಗ ಅಲ್ಲಿ ಗತ್ತ ತೊಳಿಯ. ಒಂಥರ ಖುಷಿ ನಮಗೆ. ಈ ಥರ ಟ್ರ್ಯಾಕ್ಟರ್ ಕ್ಲೀನ್ ಮಾಡೋದು ಯಾವ ಹಬ್ಬಕ್ಕೂ ಇಷ್ಟೊಂದು ಖುಷಿಯಾಗಿ ಮಾಡಲ್ಲ. ನಮ್ಮ ಹುಡುಗರಿಗೆ ಗಣೇಶನ ಹಬ್ಬ ಅಂದರೆ ಒಂಥರ ಏನು ಮಾಡಿಸಿರೋ ಹಬ್ಬ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಾವು ಎಲ್ಲೇ ನಾವು ಕೆಲಸಕ್ಕಾಗಲಿ ಇನ್ನೊಂದಕ್ಕೆ ಓದೋಕ್ಕಾಗಲಿ ಎಲ್ಲರಿಗೂ ಬೇರೆ ಕಡೆ ಹೋಗಿರ್ತೀವಿ. ಸೊ ಈ ಹಬ್ಬಕ್ಕೆ ನಾವು ಎಲ್ಲೇ ಇದ್ದರೂ ರಜಾ ಹಾಕೊಂಬಂದು ಇದೆಲ್ಲ ಒಂದು ಕಡೆ ಸೇರಿ ಗಣೇಶ ಕೂರಿಸ್ಬಿಟ್ಟು ಆ ಹಬ್ಬ ಆಚರಿಸ್ತೀವಲ್ಲ, ಅದ್ರ ಖುಷಿನೇ ಬೇರೆ ಇರುತ್ತೆ. ಒಂದು ಕಡೆ ಮಳೆ, ಮುಂದೆ ಮಾಮೂಲಿ ಫೈನಲ್ ಆಗಿ ಗಾಡಿ ಎಲ್ಲ ತೊಳೆದಿದ್ದಾಯ್ತು. ಹೋಗ್ತಾ ಐತೆ ಗಾಡಿ. ನಮ್ಮ ಚಿದವರು ಮಲ್ಲ ಅವರು ಟ್ರ್ಯಾಕ್ಟರ್ಗೆ ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ಡೆಕೋರೇಷನ್ಗೆ ಇಲ್ಲಿ ಇನ್ನೂ ಸಪೋರ್ಟ್ಗೆ ಬೇಕು ಕೋಲೆಲ್ಲ, ಅದಕ್ಕೆ ಅಡಿಕೆ ಮರ ಎತ್ಕೊ ಬರ್ತಾ ಇದ್ದಾರೆ ಮಧು ಅವರು, ಓಬಳೇಶ್ ಅವರು. ನಮ್ಮ ಗಣೇಶಪ್ಪಂಗೆ ಇಲ್ಲಿ ನಮ್ಮ ಮಾವರು ಹಾರ ರೆಡಿ ಮಾಡ್ತಾ ಇದ್ದಾರೆ. ಇವರು ನಮ್ಮ ಮಾವರು ಅಕ್ಲಪ್ಪ ಅವರು ಅಂತ ತುಂಬಾ ಅದ್ಭುತವಾದ ಒಂದು ಹಾರವನ್ನು ರೆಡಿ ಮಾಡ್ತಾರೆ. ಇಲ್ಲೇ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ತುಂಬಾ ಧನ್ಯವಾದಗಳು. ಕೇಸರಿ ಬಾತು, ಈ ಕಡೆದು ಕುರ್ಮಾ, ಇವೆರಡು ರೆಡಿ ಆಗಿದ್ದಾವೆ. ಇವಾಗ ಗೀ ರೈಸ್ಗೆ ರೆಡಿ ಮಾಡ್ತಾ ಇದ್ದಾರೆ. ಟೈಮ್ ಬೇರೆ 6 ಗಂಟೆ ಆಗಿದೆ. ಸ್ವಲ್ಪ ಬೇಗ ಮಾಡಿಕೊಟ್ರೆ ಧನ್ಯವಾದಗಳು. ಟೈಮ್ ಬೇರೆ 6 ಗಂಟೆ ಆಗಿದೆ. ಈ ಕಡೆ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ, ಈ ಕಡೆ ಗಾಡಿನೂ ರೆಡಿ ಮಾಡ್ತಾ ಇದ್ದಾರೆ. ಸೊ ಬೇಗ ಆದರೆ ಒಳ್ಳೆಯದು. ಇಲ್ಲ ಮಳೆ ಮೋಡ, ಅವಾಗಿಂದ ಮಳೆ ಸ್ವಲ್ಪ ಬರ್ತಾನೆ ಐತೆ. ಮಳೆ ಮೋಡ ನೋಡ್ರಿ ಹೆಂಗೈತೆ. ಸಿಕ್ಕಾಪಟ್ಟೆ ಮಳೆ ಮೋಡ ಆಗೈತೆ. ಏನೇನು ಆಗ್ತದೋ ಗೊತ್ತಿಲ್ಲ. ಒಂದ್ ಕಡೆ ಮಳೆ ಬಂದು ನಿಂತು ಹೋಗ್ತಾ ಇದೆ. ಈ ಕಡೆ ಮಳೆಯಲ್ಲೇ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಆ ಕಡೆ ಪ್ರಸಾದ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರೇನೋ ತುಂಬಾ ಕಷ್ಟಪಟ್ಟು ಡೆಕೋರೇಷನ್ ಏನೋ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮಳೆ ಬರ್ತಾ ಇದೆ, ಏನಾಗುತ್ತೆ ಏನೋ ಗೊತ್ತಿಲ್ಲ. ಮಳೆ ಬಂದ್ರೆ ನೆಂದೋಗುತ್ತೆ. ಅದು ಪೇಪರಲ್ಲಿ ಮಾಡಿರೋದು, ಏನ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಹುಡುಗರು ಸಿಂಪಲ್ಲು ಸ್ವೀಟಾಗಿ
ಈ ಥರ ರೆಡಿ ಮಾಡಿದ್ದೀವಿ ಗಣೇಶನಿಗೆ. ತುಂಬ ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ. ಸೊ ಇವಾಗ ಪ್ರಸಾದ ನೋಡ್ತೀನಿ ಬನ್ನಿ. చెప్పింది ఒకసారి ఓకేరా నేను చెప్పిన చూసుకోవాలి వీడియో స్టార్ట్ ಪುನೀತ್ ಶ್ರೀ ವಿದ್ಯಾ ಗಣಪತಿಗೆ ಶ್ರೀ ವಿದ್ಯಾ ಗಣಪತಿಗೆ ಹೋಯ್ತಪ್ಪ ಹೋಯ್ತು ಹೋಯ್ತಪ್ಪ ಹೋಯ್ತು ಈ ವರ್ಷ ಹೋಯ್ತೈತೆ ಈ ವರ್ಷ ಹೋಗ್ತೈತೆ GRB ತುಪ್ಪ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಶ್ರೀ ಶ್ರೀ ವಿದ್ಯಾ ಗಣಪತಿಗೆ ಕಡಬೂರಾಯನಿಗೆ ಪುತ್ರನಿಗೆ ಲಂಬಾದರನಿಗೆ ವಿದ್ಯಾ ಗಣಪತಿಗೆ. ಪೂಜೆ ಎಲ್ಲ ಆಯ್ತು, ಎಲ್ಲ ಆಯ್ತು. ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ.
ಫೈನಲ್ ಆಗಿ ಮೆರವಣಿಗೆ ಎಲ್ಲ ಮುಗೀತು. ತುಂಬ ಅದ್ದೂರಿಯಾಗಿ ನಡೀತು ಮೆರವಣಿಗೆ. ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ.
ಮಕ್ಕ ಎಲ್ಲ ದೇವ್ರ ಥರ ಆಗ್ಬಿಟ್ಟಿದೆ, ಕಲರ್ ಬಳ್ದ್ಬಿಟ್ಟು. ಬೇಜಾರು ಮಾಡ್ಕೋಬೇಡ್ರಿ ಯಾರು. ಮೆರವಣಿಗೆ ಎಲ್ಲ ಯಾವುದೇ ಗಲಾಟೆ ಇಲ್ಲದೆ ಸದ್ದಿಲ್ಲದೆ ನಡೀತು, ತುಂಬ ಚೆನ್ನಾಗಿ ನಡೀತು. ಇವಾಗ ವಿಸರ್ಜನಾ ಕಾರ್ಯಕ್ರಮ ಹೋಗ್ತಾ ಇದೀವಿ. ಬಿಟ್ಟು ಬರೋಕ್ಕೆ ಗಣಪನ ಬಿಟ್ಟು ಬರೋಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಜೈ ಗಣೇಶ. ಫೈನಲ್ ಆಗಿ ಗಣೇಶ ವಿಸರ್ಜನೆ ಮಾಡುವ ಜಾಗಕ್ಕೆ ಬಂದಿದ್ದೀವಿ. ಸೊ ಇದು ಒಂದು ಇಂಗು ಬಾವಿ, ಇಲ್ಲಿ ನಮ್ಮ ಗಣೇಶವನ್ನು ವಿಸರ್ಜನೆ ಮಾಡ್ತೀವಿ. ನೋಡಿ ಇಲ್ಲಿಂದ ಅಲ್ಲಿ ಗಂಟ ದೊಡ್ಡದಾಗೈತೆ. ಸೊ ಗಣೇಶ ಅಲ್ಲಿದೆ, ಇನ್ನೂ ತಂದಿಲ್ಲ. ಈ ಕಡೆಯಿಂದ ಬರ್ಬೇಕು, ಹಿಂಗೆ ಹಿಂಗೆ ಬರಬೇಕು. ಅವಾಗೆ ಗೌರಮ್ಮನ್ನ ತಗೊಂಬಂದಿದ್ದಾರೆ. ಶ್ರೀ ಶ್ರೀ ವಿದ್ಯಾ ಗಣಪತಿ ಕೈ, ಶ್ರೀ ಶ್ರೀ ವಿದ್ಯಾ ಗಣಪತಿ ಕೈ. ಅಪ್ಪಯ್ಯ ಮುಳ್ಳಿರ್ತವೆ, ಮುಳ್ಳಿರ್ತವೆ, ಹುಷಾರು, ಮುಳ್ಳಿರ್ತವೆ, ಮುಳ್ಳು. ಹಿಂಗೆ ಬರ್ರಿ ಗಣೇಶಪ್ಪ ಹೋದ. ಹಿಂಗೆ ಬರ್ರಿ, ಹಿಂಗೆ ನಮ್ಮ ಒಬ್ಬನೇ ಎತ್ಕೊ ಬರ್ಬೋದಪ್ಪ, ಯಾಕೋ ತಟ್ಟಾಡ್ತಾನೆ. ಹಿಂಗೆ ಬರ್ರಿ. ಇಟ್ಲಾರ ಇಲ್ಲ, ಇಲ್ಲಲೇ ಇಲ್ಲಿ ಐತೆ. ಫೈನಲ್ ಪೂಜೆ ನಮ್ಮ ಗಣೇಶಕ್ಕೆ. ಈ ಪೂಜೆ ಲಾಸ್ಟು, ವಿಮರ್ಜನೆ ಮಾಡೋದೇ ಇವತ್ತು. ಬರ ಎಲ್ಲ ಬೇಗ ಆಯ್ತಾ ಪೈನ್ಕ. ಗಣೇಶಪ್ಪ ಹೋಯ್ತು, ತಿರ್ಕೋ, ನಿಧಾನ ತಿರ್ಕೋ. ಫೈನಲ್ ಆಗಿ ಗಣೇಶ ಬಿಟ್ಟು ಹೋಗ್ತಾ ಇದೀವಿ. ಈ ವರ್ಷ ಹಿಂಗಿತ್ತು. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಜೈ ಗಣೇಶ, ಶ್ರೀ ಶ್ರೀ ವಿದ್ಯಾ ಗಣಪತಿ ಬಾಯ್.